ಸರ್, ನಿಮ್ಮಿಂದಲೇ ಶುರು ಮಾಡ್ತೀನಿ. ನಿನ್ನೆ ಒಂದು ಅದ್ಭುತ ಪಂದ್ಯ, ಅದೆಷ್ಟೋ ವರ್ಷಗಳ ಕಾಲ ನಾವು ಕಾದಿದ್ವಿ. 16 ವರ್ಷಗಳ ಕಾಲ ಈ ಫ್ರಾಂಚೈಸಿ ಒಂದಾದ್ರೂ ಕಪ್ಪನ್ನು ತರಲಿ ಬಾಯ್ಸ್ ಟೀಮಿಗೆ ಆಗಲಿಲ್ಲ. ನಿನ್ನೆ ವುಮೆನ್ಸ್ ಅವರು ತಂದಿದ್ದಾರೆ ಸರ್. ನಿಮ್ಮ ಖುಷಿ ಅಥವಾ ನಿನ್ನೆಯ ಮ್ಯಾಚ್ ಬಗ್ಗೆ ನೀವು ಹೇಳ್ತಾ ಹೋಗೋದಾದ್ರೆ ಸರ್? ಈ ಟೀಮ್ ಅಂತ ಅಂದರೆ ಬ್ಯಾಲೆನ್ಸ್ಡ್ ಟೀಮ್ ಆಗಿತ್ತು. ಖಂಡಿತ ನಾವು ಇಡೀ ಇದರಲ್ಲಿ ನೋಡ್ತಾ ಇದ್ರೆ RCB ಟೀಮ್ ನೋಡ್ತಾ ಇದ್ರೆ ತುಂಬ ಬ್ಯಾಲೆನ್ಸ್ ಟೀಮು. ಮುಂಬೈ, ಡೆಲ್ಲಿ ಬಿಟ್ಟರೆ RCB ಆಗಿತ್ತು. ಬಟ್ RCBಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಏನಂತಂದ್ರೆ RCBಯಲ್ಲಿ ಇದ್ದಂಥ ಆಲ್ರೌಂಡರ್ಸು. RCB ಟೀಮ್ ಅಂತಂದರೆ ಹೆಂಗೆ ಅಂತಂದರೆ 3 ಜನ ಆಸ್ಟ್ರೇಲಿಯನ್ ಪ್ಲೇಯರು RCB ಜೊತೆ ಚೆನ್ನಾಗಿದ್ರು. ಅದು ಬಿಟ್ಟರೆ ಸೋಪಿ ಡಿವೈನ್, ಯಾಕಂದರೆ ಎಕ್ಸ್ಪೀರಿಯನ್ಸು. ಸೊ ಆಮೇಲೆ T20 ಹೈಯೆಸ್ಟ್ ರನ್ ಹೊಡೆದಂಥ ಪ್ಲೇಯರು ಬೇರೆ ಯಾರು ಇದ್ದರೆ ಅದು ಸೋಪಿ ಡಿವೈನ್ ಮಾತ್ರ. ಸೊ ಈ ಒಂದು ಸ್ಟ್ರೆಂತ್ ಏನಂತಿದ್ದೀವಿ ನಾವು, ಏನು ಪಿಕ್ ಮಾಡಿದ್ರು ಫಾರಿನ್ ಪ್ಲೇಯರ್ಸು ತುಂಬ ಅದ್ಭುತವಾಗಿ ಪಿಕ್ ಮಾಡಿದರು. ಆಮೇಲೆ ಇಂಗ್ಲೆಂಡ್ನ ಕೇಟ್ ಕ್ರಾಸ್ ಕೂಡ ಇದ್ದರು ಮತ್ತೊಂದು ಕಡೆ ಬೌಲಿಂಗಲ್ಲಿ. ಬ್ಯಾಟಿಂಗು ಚೆನ್ನಾಗಿ ಆಡ್ತಾಯಿದ್ರು. ಯಾಕಂದರೆ ನೀವು ಇಡೀ ಟೂರ್ನಮೆಂಟಲ್ಲಿ ನೋಡ್ಬೋದು, ನೀವು ಹೈಯೆಸ್ಟ್ ರನ್ ಗೆಟರ್ ಬಂದು 347. ಸೊ ಎಲಿಸ್ ಪೇರಿ ಬೆಸ್ಟ್ ಆಲ್ರೌಂಡರು. ಒಂದು ಮ್ಯಾಚಲ್ಲಿ ಎಲಿಸ್ ಪೇರಿ ಮುಂಬೈ ವಿರುದ್ಧ ಮ್ಯಾಚಲ್ಲಿ 6 ವಿಕೆಟ್ ತಗೋತಾರೆ. ಸೊ ಈಸಿಯಾಗಿ ನಾವು ಮ್ಯಾಚ್ ಗೆಲ್ತೀವಿ. ಏನಂದರೆ ಎಲ್ಲಿ ಸಿಚುವೇಶನ್ಗೆ ಏನು ನೀಡಿತ್ತು ಆ ತಕ್ಕಂಗೆ ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ್ರು. ಅದರಲ್ಲಿ ಜಾರ್ಜ್ ವೇರ್ಯಾಮ್ ಒಂದು ಮ್ಯಾಚಲ್ಲಿ ಆಡ್ತಾರೆ, ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ನಾವು ಗೆಲ್ಲದೇ ಇರ್ಬೋದು, ಬಟ್ ಏನಂತ ಅಂತಾರೆ ಟೈಮಲ್ಲಿ ತೋರಿಸ್ತಾರೆ ನಮ್ಮ ಪೊಟೆನ್ಷಿಯಲಿಟಿ ಏನಿದೆ. ಸೊ ನನ್ನ ಹತ್ರ ಈ ಕೆಪಾಸಿಟಿ ಇದೆ, ನಾನು ಡೆಲಿವರ್ ಮಾಡ್ಬೋದು, ನಾನು ಇಂಥ ಸಿಚುವೇಶನ್ ಬಂದರೆ ನಾನು ಟೀಮ್ನ ಗೆಲ್ಲಿಸ್ಲೂಬೋದು ಅಂತ. ಎಲ್ಲೋ ನಾವು ಡೆಲ್ಲಿ ವಿರುದ್ಧ ಆಲ್ರೆಡಿ ನಾವು ಗೆಲ್ಲಬೇಕಾಗಿತ್ತು. ಒಂದು ಮ್ಯಾಚ್ ಏನೋ ರಿಚಾ ಘೋಷ್ 17 ರನ್ ಹೊಡಿಬೇಕಾಗಿರುತ್ತೆ, ನಾವು 15 ರನ್ ಹೊಡೆಯಕ್ಕೆ ಮಾತ್ರ ಸಮರ್ಥರಾಗ್ತೀವಿ, ಒಂದು ರನ್ಔಟ್ ಆಗ್ತೀವಿ. ಸೊ ಎಲ್ಲೋ ಅವತ್ತೇ ನಾವು ಗೆಲ್ಲಬೇಕಾಗಿತ್ತು. ಬಟ್ ಅದೆಲ್ಲ ಏನಂತಂದರೆ ಒಂದು ಏನಂತಾರಲ್ಲ, ಯಾವಾಗಲೂ ಒಂದು ಒಳ್ಳೆ ರಿಸಲ್ಟ್ ಹಾಗಾಗಿ ಕೊನೆವರೆಗೂ ಕಾಯಬೇಕು ಅಂತ. ಸೊ ನಾವು ಫೈನಲಲ್ಲಿ ಗೆದ್ವಿ. ಇದುವರೆಗೂ 4 ಮ್ಯಾಚ್ ಅವ್ರ ಮೇಲೆ ಗೆದ್ದಿರಲ್ಲ. ಆಮೇಲೆ ಇದ್ರ ಎಲ್ಲದ್ರ ಮದುವೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕಂತ ಇದ್ರೆ ಸ್ಮೃತಿ ಮಂದನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತಂದರೆ ಸ್ಮೃತಿ ಮಂದನ ಟೀಮ್ ಲೀಡ್ ಮಾಡಿದ ರೀತಿ. ಸೊ ನಾವು ಟೀಮ್ ಕ್ಯಾಪ್ಟನ್ ಅಂತ ಆಗಿದ್ರೂ ಸ್ಮೃತಿ ಮಂದನ ಪ್ರತಿಯೊಬ್ಬರಿಗೂ ಬಾಲಿಂಗ್ ಕೊಡೋಕ್ಕಿಂತ ಮುಂಚೆ ಎಲಿಸ್ ಪೇರಿ ಜೊತೆ ಸೋಪಿ ಡಿವೈನ್ ಜೊತೆ ಡಿಸ್ಕಷನ್ ಮಾಡ್ತಿದ್ರು. ಅದ್ರ ಜೊತೆ ಸೀನಿಯರ್ ಪ್ಲೇಯರು ಯಾರು ನಮ್ಮ ಆಶಾ, ಅವ್ರನ್ನೂ ಸಹ ಕೇಳಿದ್ರು. ಲಾಸ್ಟ್ ಟೈಮ್ ಏನಂತಂದ್ರೆ ಮುಂಬೈ ವಿರುದ್ಧ ಗೆಲ್ಬೇಕಾದ್ರೆ ಅವ್ರು ಮುಂಚೆನೇ ಹೇಳಿರ್ತಾರೆ 15 ಓವರಲ್ಲಿ ಲಾಸ್ಟ್ ಓವರ್ ನಾನು ಮಾಡ್ತೀನಿ ಅಂತ. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ಸೊ ಅವಾಗ ಅವ್ರ ತಲೆಯಲ್ಲಿ ಇರುತ್ತೆ ಇವಳಿಗೆ ಅಂದರೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಬೇರೆ ರೇಣುಕಾ ಠಾಕೂರ್ನ ಹೋಗೋಕ್ಕಿಂತ ಬೆಟರು, ಯಾಕಂದ್ರೆ ಫಾಸ್ಟ್ ಬಾಲರ್ ಎಲ್ಲೋ ಹೊಡೆಯೋಕೆ ಹೋಗಿ ಬೇರೆ ತಾವು ಮಿಸ್ ಎಡ್ಜ್ ಆದರೂ 4 ಹೋಗುತ್ತೆ, ಬೆಟರ್ ಇವಳಿಗೆ ಹೋಗೋಣ, ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ಇವ್ರನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಶಾ ಕೊಟ್ಟಿರ್ತಾರೆ. ಶ್ರೇಯಾಂಕ ಪಾಟೀಲ್ ನಮ್ಮ ಕರ್ನಾಟಕದ ಹುಡುಗಿ 2 ಮ್ಯಾಚ್ ಕಮ್ಮಿ ಆಡಿರ್ಬೋದು, ಬಟ್ ಹೈಯೆಸ್ಟ್ ವಿಕೆಟ್ ಟೇಕರು. ಸೊ ನಿನ್ನೆ ಖುಷಿಯಾಗಿದೆ ಏನಂತಂದ್ರೆ ಎಷ್ಟೊಂದು ಸಲ ನಾವು ನೋಡಿದೀವಿ IPL ಟ್ರೋಫಿ ಗೆಲ್ತಾರೆ ಟೀಮು, ಮೆನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು. ಆದರೆ ಟೀಮಲ್ಲಿ ಏನಂತಂದ್ರೆ ಪರ್ಪಲ್ ಕ್ಯಾಪು, ಆರೆಂಜ್ ಕ್ಯಾಪು, ಎಮರ್ಜಿಂಗ್ ಪ್ಲೇಯರು ಇವೆಲ್ಲ. ಆಮೇಲೆ ಇದುವರೆಗೂ RCB ಇಡೀ ಲೈಫ್ ಟೈಮಲ್ಲಿ ನಾನು ಹೇಳ್ತೀನಿ ಫೇರ್ ಪ್ಲೇ ಬೋರ್ಡಲ್ಲಿ ಯಾವತ್ತೂ ಟಾಪಲ್ಲಿ ಇರಲ್ಲ. ಅದಕ್ಕೆ ಒಂದು ಕಾರಣ ಅಂತಂದ್ರೆ ವಿರಾಟ್ ಕೊಹ್ಲಿ ಅಗ್ರೆಷನ್ ಆಗಿರ್ಬೋದು. ಇವೆಲ್ಲ ಏನಂತಂದ್ರೆ ಮೆನ್ಸ್ ಟೀಮಲ್ಲಿ ಎಲ್ಲೋ ನಾವು ಡೌನ್ಗೆ ಹೋಗ್ಬಿಡ್ತಿದ್ವಿ. ಬಟ್ ಈ ಸಲ ನೋಡಿ ಎಮರ್ಜಿಂಗ್ ಪ್ಲೇಯರು, ಹೈಯೆಸ್ಟ್ ರನ್ ಗೆಟರು, ಟ್ರೋಫಿ, ಅದ್ರ ಜೊತೆಗೆ ಫೇರ್ ಪ್ಲೇ ಅವಾರ್ಡು ನಮಗೆ ಬಂತು ಅಂತಂದರೆ ಅದೇನಂತ ತೋರಿಸ್ತಾ ಇದೆ, ಟೀಮಲ್ಲಿ ನಿಮ್ಗೆ ಪೊಟೆನ್ಷಿಯಲಿಟಿ ಇದೆ, ಟೀಮು ಎಲ್ಲ ರೀತಿಯಿಂದನೂ ಸಶಕ್ತವಾಗಿತ್ತು. ಆ ಕಾರಣ ಗೆದ್ದರು. ಆಮೇಲೆ ಎಲ್ಲೋ ನೋಡಿ ಅವ್ರಿಗೆ ಆಡಬೇಕಾದ್ರೆ ಅವ್ರು ಕಾಣಿಸ್ತಾ ಇತ್ತು ನಾವು ಗೆಲ್ತೀವಿ. ಅವ್ರ 6 ಓವರ್ಗೆ 61 ರನ್ ಕೊಟ್ಟಾಗಲೂ ಏನು ಬೇಜಾರಲ್ಲಿ ಇರಲಿಲ್ಲ. ಅದೇ ಒಂದು ಏನಾದಪ್ಪ ಅಂತಂದರೆ ಕಾನ್ಫಿಡೆನ್ಸಲ್ಲಿ ಇದ್ದರು. 1 ವಿಕೆಟ್ ಬೀಳಲಿ ನನಗೆ, ಅವರೆಲ್ಲ ಹೇಳ್ತಾ ಇದ್ದೀವಿ ಅಷ್ಟೇ, 1 ವಿಕೆಟ್ ತೆಗೆದ್ರೆ ಸಾಕು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 9 ಜನ ಔಟ್ ಮಾಡ್ತಾರೆ, ರನ್ನೇ ಕೊಡೋಲ್ಲ. ಇದ್ದಕ್ಕಿದ್ದಂಗೆ 14 ಓವರಲ್ಲಿ ಅವ್ರು ಕೊಟ್ಟಂಥ ರನ್ಗಳು ನೋಡಿದ್ರೆ 50 ಅಷ್ಟೇ ಕೊಡೋದು ಅವರು. ಸೊ ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತಂದರೆ ನೀವು ಅದು ಕಾರಣ ಅಂತಂದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಆ ಟೀಮಲ್ಲಿ ಅವರು ಒಬ್ಬೊಬ್ಬರು ನಡುವೆ ಇದ್ದಂಥ ವಿಶ್ವಾಸಕ್ಕೆ ಸಂದ ಗೆಲುವು ಅಂತ ಹೇಳ್ಬೋದು. ಎಸ್ ಸರ್ ಹೇಳ್ತಾ ಇದ್ರಿ ಸರ್, ರಿಚಾ ಘೋಷ್ ಹಿಂದಿನ ಪಂದ್ಯದಲ್ಲಿ 1 ರನ್ ಹೊಡೆಯೋಕ್ಕಾಗದೆ ಕಣ್ಣೀರು ಹಾಕಿದ್ರು. ಅವರ ಮುಖದಲ್ಲೇ ಆ ವಿನ್ನಿಂಗ್ ಶಾಟ್ ಬಂದಾಗ ತುಂಬಾ ಖುಷಿ ಆಗ್ತಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.